ಲಾಲೋ ಇದೊಂದು ಗುಜರಾತಿ ಮೂವಿ ಅಂಡ್ ಇದು ಆಲ್ರೆಡಿ ಗುಜರಾತಿ ಭಾಷೆಯಲ್ಲಿ ರಿಲೀಸ್ ಆಗಿ ಒಂದು ದೊಡ್ಡ ಸಕ್ಸಸ್ ಪಡ್ಕೊಂಡು ಈಗ ಹಿಂದಿ ಭಾಷೆಯಲ್ಲಿ ರಿಲೀಸ್ ಆಗಿದೆ. ಕೇವಲ 50 ಲಕ್ಷ ಬಡ್ಜೆಟ್ ಅಲ್ಲಿ ಬಂದು ಸುಮಾರು 110 ಕೋಟಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿ ಗುಜರಾತಿ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಅನ್ನ ಮಾಡಿದೆ. ಸೊ ಸಿನಿಮಾ ಇಷ್ಟೊಂದೆಲ್ಲ ಹೈಪಲ್ ಇದೆ ಅಂತ ಸಿನಿಮಾ ನೋಡಿದ್ ನಂಗೆ ಏನೆಲ್ಲ ಇಷ್ಟ ಆಯ್ತು ಅಂತ ಈ ವಿಡಿಯೋದಲ್ಲಿ ಡೀಟೈಲ್ ಆಗಿ ಮಾತಾಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಎಲ್ರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಲಾಲೋ ಕೃಷ್ಣ ಸದಾ ಸಹಾಯತೆ, ಹೆಸರೇ ಹೇಳೋ ಹಾಗೆ ಲಾರ್ಡ್ ಕೃಷ್ಣ ಕಷ್ಟದಲ್ಲಿರೋ ಎಲ್ರಿಗೂ ಸಹಾಯ ಮಾಡ್ತಾರೆ. ಪರಿಶುದ್ಧವಾದ ಮನಸ್ಸಿಗೆ ಪರಮಾತ್ಮನೇ ಕಾವಲು ಅಂತ ಕೇಳಿರ್ತೀರಾ. ಸೊ ಈ ಸಿನಿಮಾದಲ್ಲಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಪ್ಲಾಟ್ ಕಡೆ ಬರೋದಾದ್ರೆ, ಲಾಲೋ ಅಂತ ಒಬ್ಬ ಬಡ ಆಟೋ ಡ್ರೈವರ್ ಅಂಡ್ ಅವನು ಒಂದ್ ದಿನ ಒಂದು ಫಾರ್ಮ್ ಹೌಸ್ ನಲ್ಲಿ ಸಿಕ್ಕಾಕೊಳ್ತಾನೆ. ಅಂಡ್ ಅದಾದ್ಮೇಲೆ ಅಲ್ಲಿ ಅವನು ತನ್ನ ಭೂತಕಾಲದ ದೆವ್ವಗಳನ್ನ ನೋವುಗಳನ್ನೆಲ್ಲ ಎದುರಿಸ್ತಿರ್ತಾನೆ. ಸೊ ಈ ಸಂದರ್ಭದಲ್ಲಿ ಅವನಿಗೆ ಶ್ರೀ ಕೃಷ್ಣನ ದರ್ಶನ ಆಗಿ ಅವನಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಇನ್ನು ಇಲ್ಲಿರೋ ಪಾಸಿಟಿವ್ಸ್ ಕಡೆ ಬರೋದಾದ್ರೆ, ಇವರು ತಗೊಂಡಿರೋ ಕಾನ್ಸೆಪ್ಟ್ ಕರ್ಮ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿನ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಅಂತ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕೆಲವೊಮ್ಮೆ ನಿರ್ಧಾರಗಳು ನಮ್ಮ ಆಯ್ಕೆ ಆಗಿರುವುದಿಲ್ಲ, ಅದು ಸಂದರ್ಭದ ಒತ್ತಡವಷ್ಟೇ ಅಂತ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಯಾವುದೇ ಅನ್ನೆಸೆಸರಿ ಓವರ್ ಡ್ರಾಮಾ ಅಥವಾ ಕಮರ್ಷಿಯಲ್ ಮಸಾಲಾ ಆಡ್ ಮಾಡ್ದೇನೆ ಸಿಂಪಲ್ ಸ್ಕ್ರೀನ್ ಪ್ಲೇ ಅಲ್ಲೇ ಕಟ್ ಆಗ್ತಾರೆ. ತುಂಬಾ ಸಿಂಪಲ್ ಸಿನಿಮಾ. ಬಡ್ಜೆಟ್ ಕೇಳಿದ್ರೇನೆ ಗೊತ್ತಾಗುತ್ತೆ. ಯಾವುದೇ ಮಾಸ್ ಮಸಾಲಾ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಸಿನಿಮಾ ಅಲ್ಲ. ಈ ಸಿನಿಮಾ ಆಲ್ರೆಡಿ ಒಂದು ರೆಕಾರ್ಡ್ ತನ್ನ ಹೆಸರಿಗೆ ಮಾಡ್ಕೊಂಡಿದೆ. ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲಿ ಬಂದು ಸುಮಾರು 100 ಕೋಟಿ ದಾಟಿರೋ ಸಿನಿಮಾ. ಇದೇ ಲಿಸ್ಟ್ ಅಲ್ಲಿ ನಮ್ಮ ಕನ್ನಡದ ಕಾಂತಾರ ಕೂಡ ನೆನಪಾಗುತ್ತೆ. 16 ಕೋಟಿಯಲ್ಲಿ ಬಂದು ಸುಮಾರು 400 ಕೋಟಿಯಷ್ಟು ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾ ಕೇವಲ ಕಥೆಯನ್ನಷ್ಟೇ ಹೇಳದೆ ಮನುಷ್ಯನ ಪಾಪ ಪುಣ್ಯ ಕರ್ಮದ ಬಗ್ಗೆ, ಸಮಾಜದ ಕಟು ವಾಸ್ತವದ ಬಗ್ಗೆ ಪ್ರೇಕ್ಷಕರು ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ, ಹೀರೋ ಅವರ ಮೊದಲ ಸಿನಿಮಾ ಅಂತಾನೆ ಅನ್ಸಲ್ಲ, ಅಷ್ಟೊಂದ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆಕ್ಟಿಂಗ್ ಅಲ್ಲೇ ಇಂಪ್ರೆಸ್ ಮಾಡ್ತಾರೆ. ಇನ್ನು ನೆಗೆಟಿವ್ಸ್ ಅಂತ ನಂಗೇನು ಅನ್ಸ್ತಿಲ್ಲ, ಬಟ್ ಮಾಸ್ ಆಕ್ಷನ್ ಲವರ್ ಗೆ ಈ ಸಿನಿಮಾ ಅಲ್ಲ. ಸೊ ಓವರ್ ಆಲ್ ಆಗಿ ಲಾಲೋ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಮಿಸ್ ಮಾಡದೆ ನೋಡಿ, ಮೂವಿ ಡೆಫಿನೆಟ್ಲಿ ಇಂಪ್ರೆಸ್ ಮಾಡುತ್ತೆ. ಇದು ಒಂದು ಎಕ್ಸ್ಪೀರಿಯನ್ಸ್ ಜೊತೆ ಲೈಫ್ ರಿಯಾಲಿಟಿ, ಎಮೋಷನ್ಸ್ ಮತ್ತೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡೋ ಸಿನಿಮಾ. ಸೊ ಇದಾಗಿತ್ತು ಲಾಲೋ ಸಿನಿಮಾದ ರಿವ್ಯೂ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಹೆಚ್ಚಿನ ರಿವ್ಯೂಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ.